ಇನ್ನಾದರೂ ಸುಖವನ್ನು ಉಣ್ಣುವೆನೆಂದರೆ ಆ ದೇವರು ಅದಕ್ಕೂ ಒಳ್ಳೆ ಇಟ್ಟು ಯಾರಿಗೂ ಗೊತ್ತಾಗಬಾರ್ದು. ಈಗ ಮನೆಯಲ್ಲಿ ಕೇಳಿದರೆ ನಾನು ಏನೆಂದು ಹೇಳೋಣ, ಏನೆಂದು ದಾರಿ ಮಧ್ಯದಲ್ಲಿ ಹೋಗುವಾಗ ಯಾವ ರೌಡಿಗಳು ಜಗಳ ಆಡುತ್ತಿದ್ರೆ ನನ್ನ ಕಣ್ಣಿಗೆ ಆಸಿಡ್ ಅಂತ ಹೇಳಿದ್ರೆ ಈ ವಿಷಯ ತಂಗಿ ರಕ್ಷಿತಾಗಿ ತಿಳಿದರೆ ದೊಡ್ಡ ಆಘಾತವೇ ಅಯ್ಯೋ, ಇಷ್ಟೆಲ್ಲ ನೋಡಲೆಂದೇ ನನಗೆ ಜನ್ಮ ನೀಡಿದೆಯ ತಾಯಿ. ನೌಕರಿ ಸಿಗ್ತಾ ಇದೆ, ಅದನ್ನು ನೋಡಿ ನಾವು ಖುಷಿ ಪಡಬೇಕು. ಆಯ್ತಣ್ಣ, ಆಯ್ತು. ಆದರೆ ಒಂದು ಮಾತು ನೋಡು, ನಾನು ಮತ್ತೆ ಯಾವ ನೀನು ಒಂದು ಮಾತನ್ನು ಕೇಳಲು ನಾನು ಹೇಳಿಲ್ಲ. ಅಂದು ಅಂದು ನಾ ಕಟ್ಟಿದ ಕನಸಿನ ಸಾಮ್ರಾಜ್ಯ ಇಂದು ನಡೆಸಾಗ್ತಾ ಇದೆ, ಇಂದು ನಡೆಸಾಗ್ತಾ ಇದೆ. ನೋಡು, ದಯವಿಟ್ಟು ಕೈ ಮುಗಿದು ಕೇಳಿಕೊಳ್ತೇನೆ. ನಿನ್ನೆ ಕಾಲ್ ಮಾಡಿದ್ದು ನಾವೇ ಅಲ್ವಾ? ನನ್ನ ಹೆಸರು ಡಾಕ್ಟರ್ ಪ್ರಸಾದ್ ಅಂತ ಹೇಳಿ. ತಾವು ಕಣ್ಣನ್ನ ದಾನ ಮಾಡಬೇಕಂತಿದ್ರಲ್ಲ, ಹೌದಾ? ಸೊ ತಮಗೆ ದಾನ ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಸರ್? ಇಲ್ಲ ಡಾಕ್ಟರ್, ನಾನು ನನ್ನ ಮನೆಯಲ್ಲಿ ಎಲ್ಲರಿಗೂ ತಿಳಿಸಿದ್ದೇನೆ. ನಿಮ್ಮ ಜೊತೆ ಯಾರಾದರೂ ಬಂದಿದ್ದಾರೆ? ಹೌದು, ನನ್ನ ತಮ್ಮ ಪ್ರಶಾಂತ್ ಬಂದಿದ್ದಾನೆ. ಸೊ ಸಿಸ್ಟರ್, ಇವರ ಆಪರೇಷನ್ಗೆ ರೆಡಿ ಮಾಡೋಣ. ಓಕೆ ಪ್ರಶಾಂತ್ ಅವರೇ, ಇವರ ಆಪರೇಷನ್ ಆದ ತಕ್ಷಣ ನಾವು ಕೌಂಟರ್ದಿಂದ ಹಣನ ಇಸ್ಕೊಳ್ತೀವಿ. ಸೊ ಆಪರೇಷನ್ಗೆ ಹೋಗೋಣ. ಬನ್ನಿ ಸಿಸ್ಟರ್, ಪಡಬೇಡ. ಹೇಗಾದ್ರೂ ಮಾಡಿ ಸಂಜೆನಿಗೆ ಇವತ್ತೇ ಹಣ